ಓಕೆ ಗೈಸ್, ಇವತ್ತು ನೋಡಿ ಈ ಥರ ಒಂದು ಫೋಟೋ ಎಡಿಟಿಂಗ್ ಮಾಡ್ತೀನಿ. ತುಂಬ ಅಮೇಝಿಂಗ್ ರಿಯಲಿಸ್ಟಿಕ್ ಫೋಟೋ ಎಡಿಟಿಂಗ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ಫೋಟೋ ಎಡಿಟಿಂಗ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ಫೋಟೋ. ಆ ಫೋಟೋ ಮುಂಚೆ ಇರೋ ಫೋಟೋ ನೋಡಿ, ನಿಮಗೆ ಈ ಥರ ಫೋಟೋನ ಈ ಥರನೂ ಮಾಡ್ಬೋದಾ ಅಂತ ಹೇಳ್ಬೋದು. ನೋಡಿ ಇದು ಕ್ವಾಲಿಟಿನೇ ಇಲ್ಲ, ಅಂದರೆ ಕ್ಲಾರಿಟಿ ಕೂಡ ಇಲ್ಲ, ಏನೂ ಇಲ್ಲ ಈ ಫೋಟೋದಲ್ಲಿ. ಈ ಫೋಟೋನ ಒಂದು ರಿಯಲಿಸ್ಟಿಕ್ ಫೋಟೋ ಎಡಿಟಿಂಗ್ ನೋಡಿ, ಇದು ಎಷ್ಟು ಕ್ಲಾರಿಟಿ ಇದೆ, ಯಾವ ಥರ ಸಕ್ಕತ್ತಾಗಿ ಒಂದು ರಿಯಲಿಸ್ಟಿಕ್ ಎಡಿಟಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಥರ ಎಡಿಟಿಂಗ್ ಹೇಗೆ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ತುಂಬ ಮಿಸ್ ಮಾಡ್ಕೋತೀರಾ. ಫುಲ್ ನೋಡಿಲ್ಲ ಅಂದರೆ ತುಂಬ ಚೆನ್ನಾಗಿದೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದೇ ಥರ ವೀಡಿಯೋಸ್ ನಿಮಗೆ ಸಿಗ್ತಾ ಇರಬೇಕಂದ್ರೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಮತ್ತು ಇದೇ ಫೋಟೋ ಎಡಿಟಿಂಗಿಂದ ನೀವು ದುಡ್ಡು ಮಾಡಬೇಕು, ಕಲಿಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಫೋಟೋನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಹೇಗಿದೆ ಅಂತ ಒಂದ್ಸಲಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ಫೋಟೋ ಎಡಿಟಿಂಗ್ ಬೇಕಾಗಿರೋ ಯಾವುದ್ಯಾವುದು ಬ್ಯಾಕ್ಗ್ರೌಂಡ್ ಆಗಲಿ, ಮತ್ತು ಈ ಬ್ಯಾಕ್ಗ್ರೌಂಡಲ್ಲಿರೋ ನಾನು ಈ ಫೋಟೋ ಎಡಿಟಿಂಗ್ ಏನೇ ಯೂಸ್ ಮಾಡಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ನೀವು ಟೈಟಲ್ ಕಾಣಿಸುತ್ತಲ್ವ, ನಾನು ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಬ್ಲೂ ಕಲರಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಬೋದು. ಮತ್ತು ಫಸ್ಟು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಫೇಸ್ನ ರಿಟಚಿಂಗ್ ಮಾಡ್ಕೊಂಡಿದ್ದೀನಿ. ಫೇಸ್ ರಿಟಚಿಂಗ್ ಸೀರೀಸ್ ನೋಡಿರೋರಿಗೆ ಅರ್ಥ ಆಗಿರುತ್ತೆ. ಫೇಸ್ನ ಸ್ಮೂತ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಪದೇ ಪದೇ ಅಂದರೆ ಬೇರೆ ಬೇರೆ ಥರ ಡಿಫ್ರೆಂಟ್ ಮೆಥಡ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಫೇಸ್ ಸ್ಮೂತ್ ಮಾಡೋದನ್ನ. ಮತ್ತು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ ಇಟ್ಕೋಬೇಕು, ಫೇಸ್ ಸ್ಮೂತ್ ಮಾಡಬೇಕು. ಬೇಕಾದರೆ ಹೇರ್ ಎಡಿಟಿಂಗ್ ಕೂಡ ಮಾಡ್ಕೋಬೋದು. ನೋಡಿ ನಾನು ರಿಯಲಿಸ್ಟಿಕ್ ಹೇರ್ ಎಡಿಟಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದೆಲ್ಲ ನೋಡಿ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹೇರ್ ಎಲ್ಲ ಈ ಥರ ಇಲ್ಲ, ಇದೆಲ್ಲ ನಾನೇ ಕ್ರಿಯೇಟ್ ಮಾಡಿರೋ ಅಂಥ ಹೇರ್ಗಳು. ರಿಯಲಿಸ್ಟಿಕ್ ಹೇರ್ ಕೂಡ ಎಡಿಟ್ ಮಾಡ್ಕೊಂಡಿದ್ದೀನಿ. ಈ 3 ಸ್ಟೆಪ್ ಮಾಡ್ಕೋಬೇಕು. ಈ 3 ಸ್ಟೆಪ್ ಮಾಡ್ಕೊಂಡ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬ್ಯಾಕ್ಗ್ರೌಂಡ್ ಲಿಂಕ್ ಕೊಟ್ಟಿರ್ತೀನಿ. ಸೀದಾ ಏನು ಮಾಡಬೇಡಿ, ಬ್ಯಾಕ್ಗ್ರೌಂಡ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸಾರ್ಟ್ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಇದೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ನಾನು ಹೇಳಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಸ್ಟೆಪ್ಪು. ಇದಕ್ಕಿಂತ ಮುಂಚೆ ಸ್ಟೆಪ್ಸ್ಗಳೆಲ್ಲ ಹೇಳಿದ್ದೀನಿ. ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಿ ಇಟ್ಕೋಬೇಕು, ಫೇಸ್ ಸ್ಮೂತ್ ಮಾಡಿ ಇಟ್ಕೊಳ್ಳಿ. ಫೇಸ್ ರಿಟಚಿಂಗ್ ಸೀರೀಸಲ್ಲಿ ಯಾವುದ್ಯಾವ್ದು ಹೇಳಿದ್ದೀನಿ ಎಲ್ಲ ಅಪ್ಲೈ ಮಾಡಿ. ಮತ್ತು ಹೇರ್ ಎಡಿಟಿಂಗ್ ಕೂಡ ಮಾಡ್ಕೋಬೋದು. ಇದೆಲ್ಲ ಫೇಸ್ ರಿಟಚಿಂಗ್ ಸೀರೀಸಿಂದ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಐ ಬಟನಲ್ಲೂ ಸಿಗುತ್ತೆ, ಎಂಡ್ ಸ್ಕ್ರೀನಲ್ಲೂ ಸಿಗುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಮತ್ತು ಮ್ಯಾನಿಪ್ಯುಲೇಷನ್ ಸೀರೀಸ್ ಅಂದರೆ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋ ಸೀರೀಸ್ ಕೂಡ ಕೊಟ್ಟಿದ್ದೀನಿ, ಅದು ಕೂಡ ಚೆಕ್ಔಟ್ ಮಾಡಿ. ಈ ಒಂದು ಬ್ಯಾಕ್ಗ್ರೌಂಡ್ನ ತೊಗೊಂಡ್ವಿ. ಇವಾಗ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಸೈಜ್ ಅಂತ ಇದೆ, ಅದನ್ನು 3098 ಅಂತ ಮಾಡ್ಕೊಳ್ಳಿ. ರೀಸೈಜ್ ಅಂತ ಕೊಡಿ ಫ್ರೆಂಡ್ಸ್ ನಿಮ್ಮ ಪಿಕ್ಸಾರ್ಟಲ್ಲಿ. ಇದಾಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಡ್ರಾ ಟೂಲ್ ಸಿಗುತ್ತೆ. ಡ್ರಾ ಅಂತ ಇರುತ್ತೆ. ಡ್ರಾ ಮೇಲೆ ಡ್ರಾ ಮೇಲೆ ಕ್ಲಿಕ್ ಮಾಡಿದೆ ಡ್ರಾ ಟೂಲ್ ಸಿಗುತ್ತೆ. ಇದೇ ಡ್ರಾ ಟೂಲ್. ನಮ್ಮ ಕೆಲಸ ಜಾಸ್ತಿ ಡ್ರಾ ಟೂಲಲ್ಲೇ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಡ್ರಾ ಟೂಲಲ್ಲಿ ನಿಮಗೆ ಪಿಕ್ಸಲ್ ಕ್ವಾಲಿಟಿ ಕಮ್ಮಿ ಆಗೋಲ್ಲ, ಅಂದರೆ ನಮ್ಮ ಫೋಟೋ ಕ್ವಾಲಿಟಿ ಕಮ್ಮಿ ಆಗೋಲ್ಲ. ಅದಕ್ಕೋಸ್ಕರ ಡ್ರಾ ಟೂಲ್ನ ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಓಕೆ, ಇದು ಲೇಯರ್ಸ್ ಪ್ಯಾನಲ್ ಅಂತಾರೆ. ಲೇಯರ್ಸ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಆ್ಯಡ್ ಆಬ್ಜೆಕ್ಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಲೇಯರ್ನ ಸೆಲೆಕ್ಟ್ ಮಾಡಿ. ಇವಾಗ ನೀವು ಎರೇಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಎರೇಸ್ ಮಾಡಿ ಫೇಸ್ ಸ್ಮೂತ್ ಮಾಡಿ. ಇದೇ ಥರ ಸಿಂಪಲ್ ಫೋಸ್ ಫ್ರೆಂಡ್ಸ್, ನಿಮಗೆ ಆರಾಮಾಗಿ ಮನೇಲೇ ತಕ್ಕೊಳ್ಳಿ ಈ ಫೋಟೋನ. ಸಿಂಪಲ್ ಫೋಸಲ್ಲಿದೆ ನೋಡಿ, ಈ ಥರ ಒಂದು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ನಾನು ಇಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಸಿಂಪಲಾಗಿ. ಓಕೆ, ನನಗೆ ಇಷ್ಟಕ್ಕೆ ಸಾಕು. ಇಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ನೀವು ಟಚ್ ಮಾಡಿಬಿಟ್ರೆ ತಿರ್ಗಾ ಶೇಕ್ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಈ ಲೇಯರ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀರ, ಇಲ್ಲಿ 3 ಡಾಟ್ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಂತ ಕ್ಲಿಕ್ ಮಾಡಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಪರ್ಫೆಕ್ಟಾಗಿ ಸೆಂಟರ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಆಯಿತು, ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳ್ತೀನಿ. ಎಂಟಿ ಲೇಯರ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋ ಲೇಯರ್ ಮತ್ತು ಎಂಟಿ ಲೇಯರ್ ಅಂತ ಸಿಗುತ್ತೆ. ಫಸ್ಟ್ ಒಂದು ಎಂಟಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಕಲರ್ ಅಂದರೆ ಸ್ಕೈ ಕಲರ್ನ ತೊಗೊಳ್ಳೋಣ. ಯಾವ ಕಲರ್ ಜಾಸ್ತಿ ಇರುತ್ತೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ, ಇಲ್ಲೊಂದು ಕಲರ್ ಇದೆ ಮತ್ತು ಇಲ್ಲೊಂದು ಕಲರ್ ಇದೆ. ಇಲ್ಲಿ ಅಂಡು ಕೂಡ ಮಾಡ್ಕೋಬೋದು. ತಪ್ಪಾದರೆ ಏನಾದರೂ ತಪ್ಪಾದರೆ ಇಲ್ಲಿ ಅಂಡು ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ತಪ್ಪಾಗಿಲ್ಲ, ಬೈ ಮಿಸ್ಸಾಗಿ ಅಂಡು ಹೋಗ್ಬಿಡ್ತು ಅಂದರೆ ರೀಡು ಕೂಡ ಮಾಡ್ಕೋಬೋದು ನೀವು. ಓಕೆ, ಇವಾಗ ಅಂಡು ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಂಟಿ ಲೇಯರ್
ಲೇಯರ್ ತೊಗೊಳ್ಳಿ. ಎಮ್ ಟಿ ಲೇಯರ್ ತೊಗೊಂಡಿದ್ವಿ, ಅಂಡು ಮಾಡಿದ್ದೆ ನಾನು. ಓಕೆ, ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಥರ ಕಲರ್ ಪಿಕ್ಕರ್ ಸೆಲೆಕ್ಟ್ ಆಗುತ್ತೆ. ಕಲರ್ ಪಿಕ್ಕರಲ್ಲಿ ನೀವು ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಶೇಪ್ಸ್ಗೆ ಹೋಗಿ ಬ್ರಷ್ ಮೇಲೆ ಇರಬೇಕು ಮಾರ್ಕರು, ಅಂದರೆ ಬಾಕ್ಸ್ ಬ್ರಷ್ ಮೇಲೆ ಇರಬೇಕು. ಶೇಪ್ಸ್ಗೆ ಹೋಗಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಅಂತ ಕೊಟ್ಟು ಓಕೆ ಅಂತ ಕೊಡಿ. ಬ್ರಷ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ, ತಿರ್ಗಾ ಇದಾಗೋಯ್ತು. ಬ್ರಷ್ ಸೆಲೆಕ್ಟ್ ಆಗಿರಬೇಕು, ಶೇಪ್ ಮೇಲೆ ಹೋಗಿ ಓಕೆ ಅಂತ ಕೊಡಿ. ಸಿಂಪಲಾಗಿ ಈ ಥರ ಒಂದು ಬಾಕ್ಸ್ ಫಿಲ್ ಮಾಡಿ, ಈ ಥರ ಒಂದು ಬಾಕ್ಸ್ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ್ಮೇಲೆ ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾರ್ಮಲ್ ಅಂತ ಇರೋದನ್ನ ಮಲ್ಟಿಪ್ಲೈ ಅಂತ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಮಾಡಿದ್ಮೇಲೆ ಇದ್ರದ್ದು ಒಪ್ಯಾಸಿಟಿ ಒಂದು 20-25% ಇಟ್ಕೊಳ್ಳಿ. ಯಾಕಂದರೆ ಬ್ಯಾಕ್ಗ್ರೌಂಡ್ನ ಜೊತೆ ನಮ್ಮ ಮಾಡಲ್ನ ಮ್ಯಾಚ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ. ಓಕೆ, ಇದನ್ನು ಮರ್ಜ್ ಮಾಡಿ ಇಟ್ಕೊಳ್ಳಿ. ಓಕೆ ಗೈಸ್, ಮರ್ಜ್ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ತಿರ್ಗಾ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಪಿ ಅಂತ ಕೊಡಿ. ಕಾಪಿ ಅಂತ ಯಾಕೆ ಕೊಡ್ಕೋಬೇಕಂದ್ರೆ ತಿರ್ಗಾ ಏನು ಮಾಡ್ತಾಯಿದ್ದೀವಿ ಅಂದರೆ ರಿಮ್ ಲೈಟ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ನಾನೊಂದು ಪರ್ಫೆಕ್ಷನ್ ಎಡಿಟರ್ ಫ್ರೆಂಡ್ಸ್, ಅಂದರೆ ನಿಮ್ಗೆ ಅರ್ಥ ಆಗ್ಬೋದು. ಇಷ್ಟು ಟೈಮ್ ಕೊಟ್ಟು ಮಾಡ್ತೀನಿ ಅಂದರೆ ಟಫಾಗೇ ಇರಬೇಕು ಅದು. ಅಂದರೆ ನಾನು ಇಷ್ಟು ದಿನ ಕಲ್ತಿರೋದು ನಿಮಗೂ ಕೂಡ ಹೇಳ್ಕೊಡೋಕೆ ನನಗೆ ತುಂಬ ಇಷ್ಟ. ಆದರೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಎಷ್ಟೋ ಜನ ವೀಡಿಯೋನ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಇಷ್ಟು ಕಷ್ಟ ಇದ್ದರೆ ನಾನು ಹೇಗೆ ಮಾಡೋದು ಅಂತ. ಇದೇ ಸಿಂಪಲ್ ಫ್ರೆಂಡ್ಸ್, ಇದಕ್ಕಿಂತ ಇನ್ನೂ ಸಿಂಪಲಾಗಿ ಯಾವುದೂ ಇಲ್ಲ. ಅಂದರೆ ಇವಾಗ ಬೇರೆಯವ್ರ ಪಿಕ್ಚರ್ಗೆ ನಿಮ್ಮ ತಲೆ ಕಟ್ ಮಾಡಿ ಹಾಕೋದು, ಆ ಥರ ಎಡಿಟಿಂಗ್ ನೀವು ಮಾಡ್ಕೋಬೇಕಷ್ಟೇ. ಆ ಥರ ಮೈಂಡ್ ಸೆಟ್ ಇರೋರು. ಆದರೆ ಆ ಥರ ಮಾಡಿಕೊಂಡ್ರೆ ನಿಮ್ಗೆ ಯಾವುದು ಕೂಡ ಹೆಲ್ಪ್ ಆಗೋಲ್ಲ. ನಾನು ಕೂಡ ಮುಂಚೆ ಹಂಗೆ ಮಾಡ್ತಾಯಿದ್ದೆ. ಆಮೇಲೆ ನಾನು ಫುಲ್ಲು ವೀಡಿಯೋಸ್ನ ನೋಡೋಕ್ಕೆ ಕಲ್ತ್ಕೊಂಡೆ. ಫುಲ್ ಕಂಪ್ಲೀಟ್ ವೀಡಿಯೋಸ್ ನೋಡಿ, ನಾನು ಬೇರೆಯವ್ರ ವೀಡಿಯೋಸ್ನ ನೋಡಿ ನಾನು ಕಲ್ತ್ಕೊಂಡು ಇವಾಗ ಅವ್ರದ್ದೇ ಒಂದು ಲೆವೆಲ್ಗೆ ನಾನು ಎಡಿಟಿಂಗ್ ಮಾಡೋ ಕೆಪಾಸಿಟಿ ನನಗಿದೆ ಫ್ರೆಂಡ್ಸ್ ಇವಾಗ. ಅದಕ್ಕೋಸ್ಕರ ನಾನು ಒಂದು ಈ ಥರ ಎಡಿಟರ್ ಆದೆ. ನೀವು ಕೂಡ ನನ್ನ ವೀಡಿಯೋಸ್ ತುಂಬ ಜನದಲ್ಲಿ ಸ್ವಲ್ಪ ಜನ ನೋಡ್ತಾರಲ್ವ, ಅವ್ರು ಆಗ್ಬೋದು ಎಡಿಟರ್. ನನಗಿಂತ ಚೆನ್ನಾಗೆ ಅವ್ರಿಗೂ ಮೈಂಡ್ ಸೆಟ್ ಇದ್ದೀವಿ, ನನಗಿಂತ ಬೇಗ ಕಲ್ತ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್. ಒಬ್ಬೊಬ್ಬರು ಇದ್ದಾರೆ ಕಾಂಪಿಟೇಷನ್ ಕೊಡೋರು ಇರ್ತಾರೆ, ತುಂಬ ಜನ ಇರ್ತಾರೆ. ಇವಾಗ ರಿಮ್ ಲೈಟ್ಗೆ ಯಾವ ಕಲರ್ ತೊಗೊಳ್ಳೋಣ ಅಂದರೆ ಇಲ್ಲಿದೆ ಅಲ್ವಾ, ಯೆಲ್ಲೋ ಕಲರ್. ಈ ಕಲರ್ನ ಚೂಸ್ ಮಾಡ್ಕೊಳ್ಳೋಣ. ಬ್ರಷ್ ಮೇಲೆ ಇರಲಿ, ಶೇಪ್ಸ್ಗೆ ಹೋಗೋಣ, ಓಕೆ ಅಂತ ಕೊಡೋಣ. ಫಿಲ್ ಆಗಿದೆ ಅಲ್ವಾ ಬಾಕ್ಸು, ಓಕೆ ಅಂತ ಕೊಟ್ಬಿಟ್ಟು ಈ ಥರ ಒಂದು ಬಾಕ್ಸ್ ಫಿಲ್ ಮಾಡ್ಕೊಂಡು ಲೇಯರ್ಸ್ ಪೆನಲ್ಗೆ ಬರೋಣ. ಮರ್ಜಾಗೋಗಿದೆ, ಆ ಪೆನಲ್ ಮೇಲೆ ಇದಾಕ್ಬಿಟ್ಟಿದ್ದೀವಿ. ಓಕೆ, ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳೋಣ. 2 ಕಾಪಿ ಇರಬೇಕು. ಕಾಪಿ ಕೆಳಗಡೆ ಓಕೆ, ಈ ಥರ ಒಂದು ಲೇಯರ್ಸ್ ಕಾಣಿಸ್ಬೇಕು ಫ್ರೆಂಡ್ಸ್. ಇಲ್ಲಿ 2 ಮಾಡೆಲ್ ಫೋಟೋ, 2 ರಿಮ್ ಲೈಟ್ ಅಂದರೆ ಬ್ಯಾಕ್ಗ್ರೌಂಡು, ಮತ್ತು ಒಂದು ನಮ್ಮ ಬ್ಯಾಕ್ಗ್ರೌಂಡ್. ರಿಮ್ ಲೈಟ್ ಮೇಲೆ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿದ್ದೀನಿ, ಹೋಗಿ ಫಸ್ಟು ಚೆಕ್ಔಟ್ ಮಾಡಿ. ರಿಮ್ ಲೈಟ್ ಇಷ್ಟು ದಿನ ಯಾವ ಎಡಿಟರು ಹೇಳ್ಕೊಟ್ಟಿರೋ ನನ್ನ ಪ್ರಕಾರ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ. ಇಲ್ಲಿ ನಿಮಗೆ ಆ್ಯರೋ ಮಾರ್ಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸಾರ್ ಅಂತ ಕೊಡಿ. ತಿರ್ಗಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಅಂತ ಕೊಡಿ. ತಿರ್ಗಾ ಸೇಮ್ ಅದೇ ಪ್ರೊಸೀಜರ್ ಮಾಡಿ, ಎಕ್ಸಾರ್ ಕೊಟ್ಟು ಮರ್ಜ್ ಅಂತ ಕೊಡಿ. ಓಕೆ, ಈ ಥರ ಒಂದು ಪ್ಯಾನಲ್ ಆಗುತ್ತೆ. ಇಲ್ಲಿ ಸೀನ್ ಆಫ್ ಮಾಡ್ಕೊಳ್ಳಿ, ಅಂದರೆ ಐ ಬಟನ್ ಥರ ಇದೆ ಅಲ್ವಾ, ಅದನ್ನು ಆಫ್ ಮಾಡ್ಕೊಳ್ಳಿ. ಈ ಥರ ಒಂದು ಆಗುತ್ತೆ, ಈ ಥರ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಲೇಯರ್ಸ್ ಪ್ಯಾನಲ್ಗೆ ಹೋಗೋಣ, ಸೀನ್ ಆಫ್ ಮಾಡಿ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮರ್ಜ್ ಮಾಡ್ಕೊಂಡು ಇದನ್ನು ರೈಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಡಿಸ್ಕಾರ್ಡ್ ಅಂತ ಕೊಡಿ. ಓಕೆ, ಡಿಸ್ಕಾರ್ಡ್ ಅಂತ ಕೊಟ್ಟಾಗ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಒಂದು ಇದು ಕೊಟ್ಟಿರ್ತೀನಿ, ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು PNG ಕೊಟ್ಟಿರ್ತೀನಿ ನೋಡಿ, ಈ PNGನ ಕೊಟ್ಟಿರ್ತೀನಿ, ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಆ್ಯಡ್ ಮಾಡ್ಕೊಂಡು ಈ ಥರ ಮಾಡ್ಕೊಳ್ಳಿ. ಅಂದರೆ ಒಂದು ರಿಯಲ್ ಎಫೆಕ್ಟ್, ನಾವು ಒಂದು ಹುಲ್ಲೊಳಗಡೆ ಕೂತಿರೋ ಥರ ರಿಯಲ್ ಎಫೆಕ್ಟ್ ಬೇಕಂದರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅಂತ ಮಾಡ್ಕೊಂಡು ಒಂದನ್ನು ಈ ಸೈಡ್ ಮಾಡ್ಕೊಂಡು ಉಲ್ಟಾ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಂದು ರಿಯಲಿಸ್ಟಿಕ್ ಲುಕ್ ಬರುತ್ತೆ. ತಿರ್ಗಾ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲಾಗಿ. ಇದನ್ನು ಡ್ರಾ ಟೂಲಲ್ಲಿ ಹೋಗೋಣ, ಡ್ರಾ ಮೇಲೆ ಕ್ಲಿಕ್ ಮಾಡೋಣ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡೋಣ. ಡ್ರಾ ಟೂಲಲ್ಲೇ ಸೇವ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಪಿಕ್ಸಲ್ ಕ್ವಾಲಿಟಿ ಕಮ್ಮಿ ಆಗೋಲ್ಲ. ಓಕೆ, ಸೇವ್ ಮಾಡಾಯ್ತಲ್ವ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಪಿಕ್ಸೆ ಪ್ರೋ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಪಿಕ್ಸೆ ಪ್ರೋ ಆ್ಯಪ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಗೂಗಲ್ ಕ್ರೋಮ್ಗೆ ಹೋಗ್ತೀರಾ, ಪಿಕ್ಸೆ ಪ್ರೋ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡಿತೀರಾ. ಇಲ್ಲೇ ಇದೆ ಹೆಸರು, PICSAY
FULLPRO ಅಂತ ಹೊಡೀರಿ. ಫುಲ್ FULLUNLOCKED ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡೆದ್ರೆ ಪಿಕ್ಸಿ ಪ್ರೋ ಆ್ಯಪ್ ಸಿಗುತ್ತೆ ನಿಮಗೆ. ಗೆಟೆ ಪಿಕ್ಚರ್ ಅಂತ ಕೊಡಿ, ಗ್ಯಾಲರಿ ಅಂತ ಕೊಡಿ. ಇವಾಗ ಸೇವ್ ಮಾಡ್ಕೊಂಡ್ರಲ್ಲ ಆ ಫೋಟೋನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಪಿಕ್ಚರ್ನ ಇವಾಗ ತಾನೇ ಸೇವ್ ಮಾಡ್ಕೊಂಡಿದ್ವಿ. ಇದನ್ನ ಪಿಕ್ಸಿ ಪ್ರೋ ಆ್ಯಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಪಿಕ್ಸಿ ಪ್ರೋ ಒಂದು ತುಂಬ ಒಳ್ಳೆ ಆ್ಯಪ್, ಅದ್ರ ಮೇಲೆ ಇನ್ನೂ ವೀಡಿಯೋಸ್ ಬರುತ್ತೆ ನಿಮಗೆ ಹೋಗ್ತಾ. ಫಸ್ಟು ಇದನ್ನು ಫುಲ್ಲು ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇನ್ಸರ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ. ಇದು ಫುಲ್ ಅನ್ಲಾಕ್ಡ್ ವರ್ಷನ್ಗೆ ಮಾತ್ರ ಈ ಆಪ್ಷನ್ಗಳು ಬರುತ್ತೆ. ಅದಕ್ಕೆ ಗೂಗಲ್ ಕ್ರೋಮ್ಗೆ ಹೋಗಿ ಫುಲ್ ಅನ್ಲಾಕ್ಡ್ ವರ್ಷನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಸೇವ್ ಮಾಡಿದ್ವಲ್ಲ ರಿಮ್ಲೈಟ್ಗೆ ಅಂತ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ರೈಟ್ ಅಂತ ಕೊಡಿ, ಪ್ಲೇಸ್ ಪಿಕ್ಚರ್ 100% ಅಂತ ಬರುತ್ತೆ. ಅದ್ರ ಮೇಲೂ ಕೂಡ ರೈಟ್ ಅಂತ ಕೊಡಿ. ಕಟ್ಔಟ್ ಅಂತ ಬಂದಾಗ ನಿಮಗೆ ಎರೇಸರು ಮತ್ತು ಬ್ರಷ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ 3 ಡಾಟ್ ಇದೆ ಅಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡ್ ಮೋಡ್ ಅಂತ ಇದೆ, ಅದನ್ನು ಆ್ಯಡ್ ಅಂತ ಇಟ್ಕೊಳ್ಳಿ. ಆ್ಯಡ್ ಅಂತ ಇಟ್ಕೊಂಡಾಗ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ವೈಟ್ ಆಗೋಗುತ್ತೆ. ಅದನ್ನು ಫುಲ್ ಎರೇಸ್ ಮಾಡ್ಕೊಳ್ಳಿ. ಫುಲ್ ಎರೇಸ್ ಮಾಡ್ಕೊಂಡು ಬ್ರಷ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಷ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸೈಡಲ್ಲಿ ಅಪ್ಲೈ ಮಾಡಿ. ನೋಡಿ ಇಷ್ಟೊಂದು ಅಪ್ಲೈ ಆಗೋಯ್ತು. ಬೇಡ ನಮ್ಗೆ ಇಷ್ಟೊಂದು ಸಿಂಪಲ್. ಒಂದು ಇಲ್ಲಿ ಲೈಟ್ ಜಾಸ್ತಿ ಬರ್ತಾ ಇದೆ ಅಲ್ವಾ, ಈ ಕಡೆಯಿಂದ ಲೈಟ್ ಬಂದಾಗ ಇಲ್ಲಿ ಸ್ವಲ್ಪ ಲೈಟ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಬ್ರಷ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸಿಂಪಲಾಗಿ ಒಂದು ಲೈನ್ ಹೇಳ್ಕೊಳ್ಳಿ ಸಾಕು, ಜಾಸ್ತಿ ಏನು ತಲೆಗೆ ಇಡ್ಸ್ಕೊಬೇಡಿ. ಈ ಥರ ಹೇಳ್ಕೊಳ್ಳಿ. ಆಮೇಲೆ ಇಲ್ಲಿ ಬರೋ ಲೈಟ್ಸ್ ಇಲ್ಲೂ ಕೂಡ ಸ್ವಲ್ಪ ಲೈಟಾಗಿ ಬೀಳ್ಬೋದು. ಅದಕ್ಕೋಸ್ಕರ ಎಲ್ಲೆಲ್ಲ ಅದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಹಾಕ್ಬೇಕು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸಿಂಪಲಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಹಾಕಿದ್ರೆ ಅದು ಸಾಕಷ್ಟು ಲೈಟಾಗಿ. ಓಕೆ, ಇವಾಗ ಈ ಸೈಡ್ನ ಎರೇಸ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ. ನಿಮಗೆ ರಿಮ್ಲೈಟ್ ಮೇಲೆ ಡೀಟೇಲ್ಡ್ ವೀಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ನೋಡಿ ಸಿಂಪಲಾಗಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ. ಇದನ್ನೆಲ್ಲ ಕಲಿಬೇಕು ಫ್ರೆಂಡ್ಸ್. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಫೋಟೋ ಎಡಿಟಿಂಗಿಂದನೇ ನಿಮಗೆ ದುಡ್ಡು ಮಾಡೋದು ಹೇಳ್ಕೊಡ್ತೀನಿ ಅಂತ. ಆ ಹೇಳ್ಕೊಡೋಕ್ಕಿಂತ ಮುಂಚೆ ನಿಮಗೆ ಫೋಟೋ ಎಡಿಟಿಂಗೇ ಬರಲಿಲ್ಲ ಅಂದರೆ ನೀವೇನಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಇದು ಯಾಕಂದರೆ ನನಗೆ ಫೋಟೋ ಎಡಿಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ. ಮುಂಚೆ ನೀವೇನಂತೀರ, ನಿಮ್ಮ ಫೋಟೋಗಳು ಒಂಥರ ಬರ್ತಾಯಿದೆ ಬ್ರೋ, ನೀವು ಅಷ್ಟು ಹೇಳ್ಕೊಟ್ರು ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ನಮ್ಮ ಎಡಿಟಿಂಗ್ ಯಾಕೆ ಆ ಥರ ಬರಲ್ಲ ಅಂತ ನೀವು ಕೇಳ್ತಾ ಇರ್ತೀರ ತುಂಬ ಜನ. ಆದರೆ ನಾನು ಮುಂಚೆ ಜಾತ್ರೆ ಎಡಿಟಿಂಗೇ ಮಾಡ್ತಾಯಿದ್ದಿದ್ದು. ಅಂದರೆ ಕಲರೆಲ್ಲ ಸುಮ್ಮನೆ ಏನೇನೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ ಈ ಥರ ಫೇಸ್ ಮೇಲೆ ಇಲ್ಲೂ ನೋಡಿ, ಇಲ್ಲಿ ಲೈಟ್ ಬಂದರೆ ಇಲ್ಲೂ ಕೂಡ ಫೇಸ್ ಮೇಲೆ ಸ್ವಲ್ಪ ಬೀಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನನ್ನ ಒಂದು ಜಾ ಲೈನ್ಸ್ ಅಂದರೆ ಗದ್ದ ಇದೆ ಅಲ್ವಾ, ಆ ಲೈನ್ಸ್ ಮೇಲೆ ಈ ಥರ ಡ್ರಾ ಮಾಡ್ಕೊಂಡು ಎರೇಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಒಂದು ಲೈಟ್ ಎಫೆಕ್ಟ್ ಬೇಕು. ಅದಕ್ಕೋಸ್ಕರ ನಾನು ಕೂಡ ಮುಂಚೆ ಜಾತ್ರೆ ಎಡಿಟ್ಸೇ ಮಾಡ್ತಾಯಿದ್ದಿದ್ದು. ಹೋಗ್ತಾನೆ ನಾನು ಕೂಡ ಕಲ್ತ ಮೇಲೆ ನೋಡಿ ಒಂದು ದಿನ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಯೋಚನೆ ಮಾಡಿದೆ, ಹೆಂಗಿದ್ರು ನನಗೆ ಫೋಟೋ ಎಡಿಟಿಂಗ್ ಅಂದರೆ ತುಂಬ ಇಷ್ಟ. ಯಾಕೆ ಇದರಿಂದನೇ ಏನಾದರೂ ಒಂದು ಸಾಧನೆ ಮಾಡಿ ಇದರಿಂದನೇ ದುಡ್ಡು ಬರೋ ಥರ ಮಾಡ್ಕೊಳ್ಳೋಣ ಅಂತ ನನ್ನ ಇಂಟ್ರೆಸ್ಟ್ ಇತ್ತು. ಆಮೇಲೆ ಒಂದೊಂದೇ ಸ್ಟೆಪ್ ಹೋಗ್ತಾ ಕಲಿತೆ. ಎಲ್ಲ ಕಲಿತಾ ಈ ಸ್ಟೇಜಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡ್ಬೋದು, ಇಂಟ್ರೆಸ್ಟ್ ಇರಬೇಕಷ್ಟೇ. ಆದರೆ ನನಗೆ ಹೇಳ್ಕೊಡೋರ್ಗೂ ಯಾರೂ ಇರಲಿಲ್ಲ ಫ್ರೆಂಡ್ಸ್ ಆವಾಗ. ಆಮೇಲೆ ಗೊತ್ತಾಯಿತು ನನಗೆ ಇಲ್ಲೆಲ್ಲ ಈ ಥರ ಹೇಳ್ಕೊಡೋದು ಯೂಟ್ಯೂಬಲ್ಲಿ ಸಿಗುತ್ತೆ, ನೋಡಿ ಕಲಿಬೋದು ಅಂತ. ಅದರಿಂದ ನಾನು ನೋಡಿದೆ, ಕಲ್ತ್ಕೊಂಡೆ. ಚೆನ್ನಾಗಿ ಮಾಡ್ತಾ ಒಂದಲ್ಲ ಒಂದು ದಿನ ಇಂಪ್ರೂವ್ ಆಗ್ತೀನಿ ಅಂತ. ಎಷ್ಟೇ ದಿನ ಜಾತ್ರೆ ಎಡಿಟಿಂಗ್ ಮಾಡಿದ್ರು ಕೂಡ ಈ ಥರ ಒಪ್ಯಾಸಿಟಿ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಎರೇಸರ್ ಮೇಲೆ ಕ್ಲಿಕ್ ಮಾಡಿ ಒಪ್ಯಾಸಿಟಿ ಕಮ್ಮಿ ಮಾಡ್ಕೊಂಡು ಈ ಥರ ಎರೇಸ್ ಮಾಡ್ಕೊಳ್ಳಿ, ಫೇಡ್ ಮಾಡ್ಕೊಂಡು. ಜಾತ್ರೆ ಎಡಿಟ್ಸ್ ಮಾಡ್ತಾ ಇವಾಗ ಒಂದು ಪರ್ಫೆಕ್ಟ್ ಎಡಿಟರ್. ಅಂದರೆ ಇನ್ನೂ ನಾನು ಕಲಿಯೋದು ತುಂಬ ಇದೆ, ಎಡಿಟಿಂಗಲ್ಲೇ ತುಂಬ ಇದೆ ಕಲಿಯೋದು. ಅದು ನಾನು ಇನ್ನೂ ಕಲಿತಾ ಇದ್ದೀನಿ. ಒಟ್ಟಿನಲ್ಲಿ ಇವಾಗ ಒಂದು ಬೇಸಿಕ್ ಅಂದರೆ ತುಂಬ ಚೆನ್ನಾಗೇ ಕಲ್ತಿದ್ದೀನಿ ಫ್ರೆಂಡ್ಸ್. ಒಂದು ರಿಯಲಿಸ್ಟಿಕ್ ಎಡಿಟಿಂಗ್ ಮಾಡೋದೆಲ್ಲ ತುಂಬ ಪರ್ಫೆಕ್ಟಾಗಿ ಕಲ್ತಿದ್ದೀನಿ. ರೈಟ್ ಮೇಲೆ ಕ್ಲಿಕ್ ಮಾಡಿ ನೋ ಅಂತ ಕೊಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಟ್ಬಿಟ್ಟು ಸಿಂಪಲಾಗಿ ಸೇವ್ ಟು ಆಲ್ಬಮ್ ಪಿಕ್ಸಿ ಪ್ರೋ ಅಂತ ಕೊಡಿ. ಓಕೆ, ಇದನ್ನು ಇವಾಗ ಲೈಟ್ ರೂಮ್ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳೋಣ. ನಾನು ಹಂಗೆ ಮಾತಾಡ್ತಾ ಇರ್ತೀನಿ, ನಾನು ಏನು ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ಸಾಕು. ನಾನು ಹಂಗೆ ನಿಮಗೆ ಮಾತಾಡ್ಕೊಂಡು ಹೇಳ್ತಾ ಇರ್ತೀನಿ. ಓಕೆ, ಟೈಮ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಫೋಟೋ ಕೊಡಿ. ಫೋಟೋ ಆ್ಯಡ್ ಆಗಿದೆ. ಅದಕ್ಕೋಸ್ಕರ ನೀವು ಕಲಿಯೋದಂದರೆ ತುಂಬ ಇಂಪಾರ್ಟೆಂಟ್ಸ್. ನೀವು ನೋಡ್ತಾ ಇರಬೇಕು ಫ್ರೆಂಡ್ಸ್, ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ. ಲೈಟ್ ರೂಮ್ ಪ್ರೀಮಿಯಮ್ ವರ್ಷನ್, ಪಿಕ್ಸಾರ್ಟ್ ಪ್ರೀಮಿಯಮ್ ವರ್ಷನ್,
ಯಾವುದೇ ಒಂದು ಎಡಿಟಿಂಗ್ ಆ್ಯಪ್ ಆಗಲಿ, ಯಾವುದೇ ಒಂದು ಆ್ಯಪು ಪ್ರೀಮಿಯಮ್ ವರ್ಷನ್ ನಿಮ್ಗೆ ಬೇಕಂದರೆ ಕ್ರೋಮಲ್ಲಿ ಹೋಗ್ತೀರಾ, ಆ್ಯಪ್ ಹೆಸ್ರು ಜೊತೆಗೆ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡೆದ್ರೆ ನಿಮ್ಗೆ ಎಂಥ ಆ್ಯಪ್ ಆದರೂ ಫುಲ್ ಅನ್ಲಾಕ್ಡ್ ವರ್ಷನ್ ಸಿಗುತ್ತೆ ಫ್ರೆಂಡ್ಸ್. ಅಷ್ಟೇ ಸಿಂಪಲಾಗಿ ಹೇಳ್ತೀನಿ. ಓಕೆ, ಇವಾಗ ಲೈಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಹೈಲೈಟ್ಸ್ನ ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಶಾಡೋಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ವೈಟ್ಸ್ನ ಕಮ್ಮಿ, ಬ್ಲ್ಯಾಕ್ಸ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಆಪ್ಷನ್ ಕಲರ್ ಆಪ್ಷನ್ಗೆ ಬಂದು ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೆಡ್ ಕಲರ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಆರೆಂಜ್ ಕಲರ್ನ ಹ್ಯೂನ ಸ್ವಲ್ಪ ಪ್ಲಸ್ ಕಡೆ ಮಾಡ್ಕೊಳ್ಳೋಣ, ಲುಮಿನನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಸಾಕು, ಇನ್ನೇನು ಮಾಡ್ಕೊಳ್ಳೋದು. ಯೆಲ್ಲೋ ಕಲರ್ಗೆ ಹೋಗೋಣ, ಸ್ಯಾಚುರೇಷನ್ ಡೌನ್ ಮಾಡಿ ಸ್ವಲ್ಪ, ಗ್ರೀನ್ ಕಲರ್ ಸ್ಯಾಚುರೇಷನ್ ಫುಲ್ ಡೌನ್, ಆಕ್ವಾ ಕಲರ್ ಸ್ಯಾಚುರೇಷನ್ ಇದೆಯಾ, ಇದೆ, ಸ್ಯಾಚುರೇಷನ್ ಪ್ಲಸ್ ಮಾಡಿ, ಬ್ಲೂ ಕಲರ್ ಸ್ಯಾಚುರೇಷನ್ ಪ್ಲಸ್ ಮಾಡಿ, ಹ್ಯೂನ ಮೈನಸ್ ಕಡೆ ತೊಗೊಂಡೋಗಿ ಮತ್ತು ಲುಮಿನೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೆಜೆಂಟಾ ಟೋನ್ನ ಫುಲ್ಲು ಮೈನಸ್, ಪಿಂಕ್ ಟೋನ್ನ ಫುಲ್ಲು ಮೈನಸ್, ಡನ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ತಾಯಿರ್ತೀನಿ ನೋಡ್ಕೋತಾ ಇರಿ, ಹಂಗೆ ಮಾತಾಡ್ತಾ ಇರ್ತೀನಿ. ಅದೇ ಥರ ನಾನು ಮುಂಚೆಲ್ಲ ಜಾತ್ರೆ ಎಡಿಟಿಂಗ್ ಮಾಡ್ತಾಯಿದ್ದೆ. ಓಕೆ, ಇಲ್ಲಿ ಪಿಂಕ್ ಕಲರ್ ನಾವು ಮೈನಸ್ ಮಾಡಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಫೇಸ್ ಎಲ್ಲ ಒಂಥರ ಆಗೋಗಿದೆ. ಪಿಂಕ್ ಕಲರ್ನ ಹೇಗಿದೆ ಹಾಗೆ ಇರೋಕ್ಕೆ ಬಿಟ್ಬಿಡೋಣ. ಓಕೆ, ಡನ್ ಅಂತ ಕೊಡ್ತೀನಿ. ವೈಬ್ರೆನ್ಸ್ನ ಜಾಸ್ತಿ ಮಾಡ್ಕೋತೀನಿ. ವೈಬ್ರೆನ್ಸ್ನ ಜಾಸ್ತಿ ಮಾಡ್ಕೊಂಡು ಸ್ಯಾಚುರೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ, ಒಂದು 10%ವರೆಗೂ. ವೈಬ್ರೆನ್ಸ್ನ ಒಂದು 70%ವರೆಗೂ ಇಟ್ಕೊಂಡಿದ್ದೀನಿ. ಟೆಂಪ್ರೇಚರ್ನ ನೋಡಿ, ಟೆಂಪ್ರೇಚರ್ ಚೇಂಜ್ ಆಗಿದ ತಕ್ಷಣ ನಮ್ಮ ಫೋಟೋದಲ್ಲಿ ಒಂದು ಲುಕ್ಕೇ ಬೇರೆ ಚೇಂಜ್ ಆಗೋಗಿದೆ. ಫುಲ್ಲು +10 ಅಂತ ಇಟ್ಕೊಳ್ಳೋಣ. ಟಿಂಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಒಂದು ಸ್ವಲ್ಪ ಲುಕ್ಕೆಲ್ಲ ಇಲ್ಲೆಲ್ಲ ಕಲರ್ ಹೊಂಟೋಗಿದೆ, ಮಾಡ್ಕೊಳ್ಳೋಣ. ಫುಲ್ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಮೆಜೆಂಟಾ ಟೋನ ಕಲರ್ ಯೆಲ್ಲೋ ಕಲರ್ ಸ್ವಲ್ಪ ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಂಡು ಲುಮಿನೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಡನ್ ಅಂತ ಕೊಡಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಆಗುತ್ತೆ. ನೆಕ್ಸ್ಟು ಎಫೆಕ್ಟ್ಸ್ ಮೇಲೆ ಹೋಗೋಣ. ಟೆಕ್ಸ್ಚರ್ನ ಜಾಸ್ತಿ ಮಾಡ್ಕೊಳ್ಳೋಣ, ಕ್ಲಾರಿಟಿನ 10%, ಹೇಜ್ನ 10%, ವಿಂಟೇಜ್ನ ಸ್ವಲ್ಪ ಮೈನಸ್ ಕಡೆ ತೊಗೊಳ್ಳೋಣ. ಗ್ರೈನ್ ಅಮೌಂಟ್ನ ಜಾಸ್ತಿ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಗ್ರೈನ್ ಅಮೌಂಟ್ ನಿಮ್ಮ ಒಂದು ಕ್ವಾಲಿಟಿ ಫೋಟೋ ಬೇಕಂದರೆ ಗ್ರೈನ್ ಅಮೌಂಟ್ನ ಜಾಸ್ತಿ ಮಾಡಿ, ಶಾರ್ಪ್ನಿಂಗ್ನ ಜಾಸ್ತಿ ಮಾಡ್ಕೊಳ್ಳಿ, ಮಾಸ್ಕಿಂಗ್ನ ಕೂಡ ಹಂಗೆ ಜಾಸ್ತಿ ಮಾಡ್ಕೊಳ್ಳಿ. ನಾಯ್ಸ್ ರಿಡಕ್ಷನ್ ಜಾಸ್ತಿ ಮಾಡಿ, ಒಂದು 20-25%ವರೆಗೂ. ಕಲರ್ ನಾಯ್ಸ್ ರಿಡಕ್ಷನ್ ಸೇಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಣ, ಸೆಲೆಕ್ಟಿವ್ ಟೂಲ್ಗೆ ಬರೋಣ. ಸೆಲೆಕ್ಟಿವ್ ಟೂಲ್ ನಿಮಗೆ ಪ್ರೀಮಿಯಮ್ ಅಪ್ಲಿಕೇಶನ್ ಮಾತ್ರ ಸಿಗುತ್ತೆ, ಅದಕ್ಕೋಸ್ಕರ ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫುಲ್ ಪ್ರೀಮಿಯಮ್ ಅನ್ಲಾಕ್ ವರ್ಷನ್ ಲೈಟ್ರೂಮ್ ಆ್ಯಪ್ ಅಂತ ಹೊಡೆದ್ರೆ ಸಿಗುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟಿವ್ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಪ್ಲಸ್ ಅಂತ ಸಿಗುತ್ತೆ. ಇಲ್ಲಿ ಒಂದು ಲಾಸ್ಟ್ ಆಪ್ಷನ್ ಬಾಕ್ಸ್ ಥರ ಸಿಗುತ್ತೆ, ಅದನ್ನು ಗ್ರೇಡೆಂಟ್ ಅಂತಾರೆ. ಗ್ರೇಡೆಂಟ್ನ ಹಿಂಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಗ್ರೇಡೆಂಟ್ ಆಪ್ಷನು. ಲೈಟ್ಸ್ಗೆ ಹೋಗಿ ಎಕ್ಸ್ಪ್ಲೋಜರ್ನ ಕಮ್ಮಿ ಮಾಡ್ಕೊಳ್ಳಿ, ಕೆಳಗಡೆ ಮಾತ್ರ ಬೆಳಕು ಕಮ್ಮಿ ಇರಬೇಕು, ಅವಾಗ ಒಂದು ಚಿಂದಿ ಲುಕ್ ಬರುತ್ತೆ ನಮ್ಮ ಫೋಟೋದಲ್ಲಿ. ನೆಕ್ಸ್ಟ್ ಮೇಲ್ಗಡೆಯಿಂದ ಒಂದು ಗ್ರೇಡೆಂಟ್ ಹಾಕ್ಕೊಳ್ಳೋಣ. ಮೇಲ್ಗಡೆಯಿಂದ ಒಂದು ಗ್ರೇಡೆಂಟ್ ಹಾಕ್ಕೊಂಡು ಕಲರ್ಗೆ ಹೋಗೋಣ. ಕಲರ್ಗಲ್ಲಿ ಹ್ಯೂ ಕಲರ್ನ ಇಲ್ಲಿ ಬ್ಲೂ ಕಲರ್ ಆಗಿ ನೋಡಿ, ಸ್ಕೈ ಕಲರ್ನ ಬ್ಲೂ ಕಲರ್ ಆಗೋವರೆಗೂ ನೀವು ಮಾಡ್ತಾ ಇರಬೇಕು ಈ ಥರ. ಓಕೆ, ಇವಾಗ ಬ್ಲೂ ಕಲರ್ ಆಗಿದೆ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನೋಡಿ, ಒಂದು ಚಿಂದಿ ಫೋಟೋ ಎಡಿಟಿಂಗ್ ಹೇಳ್ಕೊಟ್ಟಿದ್ದೀನಿ ಇವತ್ತು. ಸೂಪರ್ ಆಗಿರೋ ಅಮೇಝಿಂಗ್ ಫೋಟೋ ಎಡಿಟಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ರಿಯಲಿಸ್ಟಿಕ್ ಫೋಟೋ ಎಡಿಟಿಂಗ್. ನಾನು ಮುಂಚೆ ಜಾತ್ರೆ ಎಡಿಟಿಂಗ್ ಮಾಡ್ತಾಯಿದ್ದೆ, ಡೈರೆಕ್ಟಾಗಿ ಹೇಳ್ತೀನಿ. ಆದರೆ ಹೋಗ್ತಾ ಹೋಗ್ತಾ ಕಲ್ತು ಒಂದು ಸ್ಟೇಜಿಗೆ ಬಂದಮೇಲೆ ನೀವು ಅದರಿಂದನೇ ದುಡ್ಡು ಮಾಡ್ಬೋದು ಫ್ರೆಂಡ್ಸ್. ತಲೆಗೆಡ್ಸ್ಕೊಬೇಡಿ, ಆರಾಮಾಗಿ ಮಾಡಿ. ನಾನು ಮಾಡ್ತಾಯಿದ್ದೀನಿ, ನೀವು ಮಾಡಿ. A to Z ಎಲ್ಲ ಹೇಳ್ಕೊಡ್ತೀನಿ. ಸುಮ್ಮನೆ ಆ ಮೆಥಡ್ನ ಕಾಪಿ ಪೇಸ್ಟ್ ಮಾಡೋಕ್ಕೆ ಕಷ್ಟ ಯಾರಿಗೂ ಆಗೋಲ್ಲ, ಆದರೆ ಸ್ವಲ್ಪ ನೀವು ಟೈಮ್ ಕೊಡಬೇಕು, ಪೇಷನ್ಸ್ ಇರಬೇಕು. ಒಂದಿನದಲ್ಲೇ ಆಗೋ ಕೆಲಸ ಅಲ್ಲ, ಒಂದಿನದಲ್ಲಿ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಆದರೆ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಪ್ಯಾಸಿವ್ ಇನ್ಕಮ್. ನೀವು ಮನ್ಗಿರೋ ಟೈಮಲ್ಲೂ ನಿಮಗೆ ದುಡ್ಡು ಬರ್ತಾ ಇರುತ್ತೆ, ಆ ಥರ ಇನ್ಕಮ್ನ ನಿಮಗೆ ಹೇಳ್ಕೊಡೋದು. ಅದಕ್ಕೋಸ್ಕರ ಫಸ್ಟ್ ಫೋಟೋ ಎಡಿಟಿಂಗ್ ಕಲೀರಿ, ಮಿಕ್ಕಿದೆಲ್ಲ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ. ಹೇಗೆ ಸೇವ್ ಮಾಡೋದಂದರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಆಯ್ತು ಅಂತ ಕೊಟ್ಬಿಟ್ಟು ಲಾರ್ಜೆಸ್ಟ್ ಅವೈಲೇಬಲ್ ಡೈಮೆನ್ಷನ್ 100% ಕ್ವಾಲಿಟಿ JPGಲಿ ನೀವು ಸೇವ್ ಮಾಡಿ ರೈಟ್ ಅಂತ ಕೊಡಿ, ಸೇವ್ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಫ್ರೆಂಡ್ಸ್.